ಇನ್ನು ಮತ್ತೆ ರಾತ್ರೋರಾತ್ರಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಿದೆಯಾ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣಲಿದೆ ಅಂತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹಾಗಾದ್ರೆ ಈಗ ತಗೋಬೇಕಾ ಬೇಡ್ವಾ? ಮನೆಯಲ್ಲಿ ಬಂಗಾರ ಬೆಳ್ಳಿ ನೀವು ಇಟ್ಟಿದ್ರೆ ನಿಮಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ವೀಕ್ಷಕರೇ, ಮತ್ತೊಂದು ಕಡೆಗೆ CBDT ನಿಯಮದ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಎಷ್ಟು ಅಲೋ ಇದೆ, ಎಷ್ಟು ಲಿಮಿಟ್ ಇದೆ, ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ತುಂಬಾ ಜನ 3-4 ತಪ್ಪುಗಳನ್ನ ಮಾಡ್ತಾರೆ. ಬಂಗಾರ ಖರೀದಿ ಮಾಡುವಾಗ ಸಾವಿರಾರು ರೂಪಾಯಿ ನಷ್ಟ ಮಾಡ್ಕೋತಾರೆ. ವೀಕ್ಷಕರೇ, ನಾವು ಹೇಳುವ ಈ 3 ಸೀಕ್ರೆಟ್ ಟ್ರಿಕ್ ನೀವೇನಾದ್ರೂ ಬಂಗಾರ ಖರೀದಿ ಮಾಡುವಾಗ ಅಪ್ಲೈ ಮಾಡಿದ್ದೆ ಆದಲ್ಲಿ ನಿಮ್ದು ಸಾವಿರಾರು ರೂಪಾಯಿ ಹಣ ಉಳಿತಾಯವಾಗುತ್ತೆ. ಸೊ ನಿಮಗೆ ನಾವು ಪ್ರತಿಯೊಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಕೊಡೋದ್ರಿಂದ ದಯಮಾಡಿ 10 ನಿಮಿಷ ಫ್ರೀ ಆಗಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಯಾಕಂದ್ರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮನೆಯಲ್ಲಿ ಬಂಗಾರ ಇಟ್ಟಿದ್ರು ಕೂಡ ಬಂಗಾರ ಖರೀದಿ ಮಾಡಬೇಕಂದ್ರೂ ಕೂಡ ಯೂಸ್ಫುಲ್ ಆಗಲಿದೆ. ಹಾಗೂ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ನಮ್ಮ ಶ್ರಮಕ್ಕೆ ಈ ಒಂದು ವಿಡಿಯೋಗೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು? ಸೊ ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು. ನಿಮ್ಮ ಉತ್ತರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವೀಕ್ಷಕರೇ ನೋಡಿ, ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಮೊದಲಿಗೆ ದೊಡ್ಡ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಈಗ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಏರಿಳಿತವಾಗ್ತಿದೆ. ಅಂದ್ರೆ ನೀವು ಮನೆಯಲ್ಲಿಟ್ಟ ಬಂಗಾರ ಆಲ್ರೆಡಿ ನಿಮಗೆ ಲಾಭ ಮಾಡಿ ಕೊಡ್ತಾ ಇದೆ, ಅದು ನಿಮಗೆ ಗೊತ್ತಿಲ್ಲದೆ. ಅಂದ್ರೆ ಈಗ ನೀವು ಮನೆಯಲ್ಲಿ ಏನಾದ್ರೂ 1 ಲಕ್ಷ ರೂಪಾಯಿದ್ದು ಬಂಗಾರ ಹೋದ ವರ್ಷ ಖರೀದಿ ಮಾಡಿದ್ರೆ ಇವತ್ತು ಅದು 1.5 ಲಕ್ಷ ರೂಪಾಯಿ ಅಂತಾನೆ ಹೇಳ್ಬಹುದು. ಅದೇ ನೀವೇನಾದ್ರೂ ಬೆಳ್ಳಿ ಹೋದ ವರ್ಷ 1 ಲಕ್ಷ ರೂಪಾಯಿ ಖರೀದಿ ಮಾಡಿದ್ರೆ ಇವತ್ತದು 2.5 ಲಕ್ಷ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ಬಂಗಾರ ಬೆಳ್ಳಿಯಲ್ಲಿ ಇವತ್ತು ನೋಡೋಕೆ ಸಿಗ್ತಾ ಇದೆ. ಆದ್ರೆ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಶಾಕ್ ಅಂತಾನು ಕೂಡ ಹೇಳ್ಬಹುದು. ಆದ್ರೆ ಬೆಲೆಗಳು ಇಳಿಕೆಯಾಗಿ ಏರಿಕೆ ಆಗ್ತಿದ್ದಾವೆ, ಇದು ತುಂಬಾ ಇಂಪಾರ್ಟೆಂಟ್. ಈಗಲೂ ಕೂಡ ಮಾರ್ಕೆಟ್ ಅಲ್ಲಿ ಬೆಲೆ ಇಳಿಕೆ ಆಗುವ ಚಾನ್ಸ್ ಇದೆ ವೀಕ್ಷಕರೇ. 5 ದಿನದಲ್ಲಿ 10,000 ರೂಪಾಯಿ ಬೆಲೆ ಇಳಿಕೆ ಆಗಿ ಮತ್ತೆ ಏರಿಕೆ ಆಗಿ ಮತ್ತೆ ಈಗ ಇಳಿಕೆ ಆಗ್ತಿದೆ. ನೋಡಬಹುದು ನೀವು, ಒಂದೇ ದಿನದಲ್ಲಿ 2,35,000 ರೂಪಾಯಿಂದ ಬೆಲೆ 2,29,000. ಇದು ಬೆಳ್ಳಿ ಬೆಲೆ, 1 kg ಬೆಳ್ಳಿ ಬೆಲೆ. ಇದು MCX ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ಯಾವ ತರ ಒಂದು ತಿಂಗಳಲ್ಲಿ 15,000 ರೂಪಾಯಿ ಬೆಲೆ ಏರಿಕೆ ಆಗಿ ಮತ್ತೆ ಈಗ ಇಳಿಕೆ ಆಗ್ತಿದೆ. ಅಂದ್ರೆ ಮಾರ್ಕೆಟು 2,40,000 ರೂಪಾಯಿ ಟಚ್ ಆಗಿ ಈಗ ಮತ್ತೆ ಕುಸಿತಾ ಇದೆ ವೀಕ್ಷಕರೇ. ಒಂದೇ ದಿನ ಮತ್ತೆ 5,000 ರೂಪಾಯಿ ಬೆಳ್ಳಿ ಬೆಲೆಯಲ್ಲಿ MCX ಅಲ್ಲೂ ಕೂಡ ಇಳಿಕೆ ಆಗಿದೆ. ನೋಡಿ, ಇದು ನಾವು ನಿಮಗೆ ಒಂದು ಡೇಟಾ ತೋರಿಸ್ತೇವೆ ಹಿಂದಿಂದು. ಜನವರಿ ತಿಂಗಳಲ್ಲಿ ಈ ವರ್ಷ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು ಬೆಳ್ಳಿ ಬೆಲೆ. ಮತ್ತೆ ದಿಢೀರ್ ಅಂತ ಅದೇ ದಿನ ಕುಸಿತ ಕಂಡು ಬೆಲೆಗಳು 2,20,000-30,000 ರೂಪಾಯಿ ತನಕ ಬಂದಿದ್ದು ಕೂಡ ಇದೆ. ಅಂದ್ರೆ ಬೆಳ್ಳಿ ಮಾರ್ಕೆಟ್ ತುಂಬಾ ವಾಲೆಟಾಲಿಟಿ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ಇಲ್ಲಿ ನೀವೇನಾದ್ರೂ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಫೋಮೋದಲ್ಲಿ ಖರೀದಿ ಮಾಡ್ತಾರೆ. ಬೆಲೆ ಏರಿಕೆ ಆಗ್ತಿದೆ, ನಾಳೆ ಮತ್ತೆ ಏರಿಕೆ ಆಗ್ಬಹುದು ಎಂಬುವ ಒಂದು ಭಯದಿಂದ ಖರೀದಿ ಮಾಡ್ತಾರೆ. ನಂತರ ಬೆಲೆಗಳು ಇಳಿಕೆ ಆದ್ರೆ ನಿಮಗೆ ನಷ್ಟವಾಗ್ಬಿಡುತ್ತೆ ವೀಕ್ಷಕರೇ. ಈಗ ನೋಡಬಹುದು ನೀವು, ಇದು ಮೊನ್ನೆ ತಾನೇ 2,80,000 3 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗಿತ್ತು. ನಂತರ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡು 2 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಬಂದಿತ್ತು ವೀಕ್ಷಕರೇ. 2,10,000 ಒಂದು ಸಪೋರ್ಟ್ ತರ ವರ್ಕ್ ಮಾಡ್ತಿದೆ, ಒಂದು ಮನೆಗೆ ಕಾಲಮ್ ತರ, ಪಿಲ್ಲರ್ ತರ ಇದು ಕೆಲಸ ಮಾಡ್ತಿದೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಈ 2,10,000 ರೂಪಾಯಿ ಬೆಲೆ ಬ್ರೇಕ್ ಆಗ್ತಾ ಇಲ್ಲ, ಮುರಿತಾ ಇಲ್ಲ. ಅಂದ್ರೆ 2,10,000 ರೂಪಾಯಿಗೆ ಬೆಲೆ ಬರ್ತಾ ಇದ್ದಂತೆ ಹೂಡಿಕೆದಾರರು ಮತ್ತೆ ಇಲ್ಲಿ ಹಣವನ್ನ ಹೂಡಿಕೆ ಮಾಡ್ತಿದ್ದಾರೆ. ಅಂದ್ರೆ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ತುಂಬಾ ಜನ ಹೂಡಿಕೆ ಮಾಡ್ತಾರೆ. ಅಂದ್ರೆ ತಮ್ಮ ಹತ್ತಿರ ಹಣ ಅದರಲ್ಲಿ ಬೆಳ್ಳಿಯಲ್ಲಿ, ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಯಾವಾಗ ಜನರು ಹೆಚ್ಚು ಹಣವನ್ನು ಹೂಡಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಬೆಲೆಗಳು ಏರಿಕೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ಲಾಭ ಸಿಗುತ್ತೆ ಅಂತ ಮಾರಾಟ ಮಾಡ್ತಾರೆ. ಯಾವಾಗ ಮಾರಾಟ ಮಾಡ್ತಾರೆ, ಬೆಲೆ ಮತ್ತೆ ಕೆಳಗೆ ಬರುತ್ತೆ. ಸೊ ಈ ತರ ಬಂಗಾರ ಬೆಳ್ಳಿ ಮಾರ್ಕೆಟ್ ವರ್ಕ್ ಆಗುತ್ತೆ. ಈಗ ನೋಡ್ಬೋದು ನೀವು, ಬೆಲೆ 5,000 ರೂಪಾಯಿ ಒಂದೇ ದಿನ ಇಳಿಕೆಯಾಗಿ 2,50,000 ರೂಪಾಯಿ ನಿನ್ನೆ, ಇವತ್ತು 2,45,000 ರೂಪಾಯಿಗೆ ಮಾರ್ಕೆಟು ಬಂದಿದೆ. ಅಂದ್ರೆ ಇದು 1 kg ಬೆಳ್ಳಿ ಬೆಲೆ ಹೋದ ವಾರ 2,55,000 ರೂಪಾಯಿಗೆ ಓಪನ್ ಆಗಿತ್ತು. ಈ ವಾರ 2,45,000 ರೂಪಾಯಿಗೆ ಓಪನ್ ಆಗಿದೆ. ಅಂದ್ರೆ ಈಗಲೂ ಕೂಡ ಮಾರ್ಕೆಟ್ ಅಲ್ಲಿ ಈಗ ಇಳಿಕೆ ಆಗ್ತಿದೆ. ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇದೆ. ಬೆಳ್ಳಿ ಬೆಲೆ ಸ್ವಲ್ಪನೂ ಏರಿಕೆ ಆಯಿತು, ಬಂಗಾರದ ಬೆಲೆ ಸ್ವಲ್ಪನೂ ಏರಿಕೆ ಆಯಿತು ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ನಡೀತಾ ಇದೆ, ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಸೊ ತುಂಬಾ ಜನ ಹಣ ಲಾಭ ಸಿಗುತ್ತೆ ಅಂತ ಮಾರಾಟ ಮಾಡ್ತಿದ್ದಾರೆ. ಇನ್ನು ಕೆಲವರು ಮತ್ತೆ ಬೆಲೆಗಳು ಕೆಳಗೆ ಬರುವ ಸಾಧ್ಯತೆ ಇದೆ, ಈಗ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಎಂಬುವ ಆಸೆಯಿಂದಲೂ ಕೂಡ ಮಾರಾಟ ಮಾಡ್ತಿದ್ದಾರೆ. ಇನ್ನು ತುಂಬಾ ಜನ ಹೊಸದಾಗಿ ಖರೀದಿ ಮಾಡೋರು ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ. ಅಂದ್ರೆ ಹೊಸದಾಗಿ ಖರೀದಿ ಮಾಡೋರ ಸಂಖ್ಯೆ ಬಂಗಾರದಲ್ಲಿ ಕಡಿಮೆ ಆಗಿದೆ ಅಂತ ಒಂದು ರಿಪೋರ್ಟ್ ಅಲ್ಲಿ ಹೇಳಲಾಗ್ತಾ ಇದೆ. ಈಗ ನೋಡಿ, ಬಂಗಾರದ ಬೆಲೆ ಇವತ್ತು ಏರಿಕೆಯಾಗಿ ಮತ್ತೆ ಇಳಿಕೆಯಾಗಿ ಮತ್ತೆ ಏರಿಕೆ ಆಗ್ತಿದೆ. ಅಂದ್ರೆ ಒಂದು ಹಾವು ಏಣಿ ಆಟ ಬಂಗಾರ ಮತ್ತು ಬೆಳ್ಳಿಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಮುಂದಿನ ಬರೋ ದಿನ
ಬಂಗಾರದ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಈ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಹಾಗೂ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು ಅದನ್ನು ಕೂಡ ನಾವು ಹೇಳಲಿದ್ದೇವೆ. ಇನ್ನು ಮುಖ್ಯವಾಗಿ ಮನೆಯಲ್ಲಿ ಬಂಗಾರ ಇಟ್ಟೋರ್ಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅದನ್ನು ಕೂಡ ನೋಡೋಣ. ಮೊದಲಿಗೆ ಮನೆಯಲ್ಲಿ ಬಂಗಾರ ಇಟ್ಟೋರ್ಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಮ ಬಂಗಾರ ಟ್ರೆಜರಿಯಲ್ಲಿಯೇ ಒಂದೊಂದು ಹಣವನ್ನ ಲಾಭ ಮಾಡ್ತಿದೆ ನೋಡಿ. ಒಂದೇ ದಿನ ಮತ್ತೆ 1,500 ರೂಪಾಯಿ ಬೆಲೆಯಲ್ಲಿ ಏರಿಕೆ ಆಗಿದೆ. ಬೆಲೆಗಳು ಇಳಿಕೆ ಆಗಿತ್ತು, ಮಧ್ಯಾಹ್ನದ ತನ ಬೆಲೆಗಳು ಇಳಿಕೆ ಆಗ್ತಿತ್ತು. ಆದ್ರೆ ದಿಢೀರ್ ಅಂತ ಮತ್ತೆ ಅಮೆರಿಕನ್ ಡಾಲರ್ ವೀಕ್ ಆಗಿದೆ ಎಂಬ ಒಂದು ಸುದ್ದಿ ಬರ್ತಾ ಇದ್ದಂತೆ ಬಂಗಾರದಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಶುರುವಾಯಿತು. ಸೊ ಮತ್ತೆ ಬಂಗಾರದ ಮಾರ್ಕೆಟ್ ಅಲ್ಲಿ ಒಂದು ಶೈನ್ ನಮಗೆ ನೋಡೋಕ್ ಸಿಕ್ಕಿದೆ, ಅಂದ್ರೆ ಒಂದು ದೊಡ್ಡ ಮಟ್ಟದ ಏರಿಕೆ ನೋಡೋಕ್ ಸಿಕ್ಕಿದೆ. ಆದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ನಡೀಬಹುದು. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ತುಂಬಾ ಜನ ಮತ್ತೆ ನಾಳೆ ಇನ್ನೂ 1,000 ಏರಿಕೆ ಆಗ್ಬಿಡುತ್ತೆ, ಬೆಲೆ 1,60,000 ಆಗ್ಬಿಡುತ್ತೆ ಎಂಬುವ ಫೋಮೋದಲ್ಲಿ ಖರೀದಿ ಮಾಡ್ತಾರೆ. ಸೊ ನೀವು ಫೋಮೋದಲ್ಲಿ ಖರೀದಿ ಮಾಡಬಾರ್ದು, ನೀವು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಿ ಖರೀದಿ ಮಾಡಬೇಕು. ನೀವು ನೋಡಬಹುದು ವೀಕ್ಷಕರೇ, ಹೋದ ಬಾರಿ ಅಂದ್ರೆ ಮೇ ಮತ್ತು ಜೂನ್ ತಿಂಗಳ ಮಿಡಲ್ ಅಲ್ಲಿ 1,60,000 ರೂಪಾಯಿಂದ ಬೆಲೆಗಳು ಸೀದಾ 1,45,000 ರೂಪಾಯಿ ತನಕ ಬಂದಿತ್ತು. ನಂತರ ಅಲ್ಲಿಂದ ಬೆಲೆ 1,30,000 ರೂಪಾಯಿ ತನಕ ಬಂದಿದೆ. ಮತ್ತೆ 1,80,000 ರೂಪಾಯಿ ತನಕ ಹೋಗಿ ಬೆಲೆಗಳು ಇಳಿಕೆ ಆಗಿರುವುದು ಕೂಡ ಇದೆ. ಸೊ ಈ ಒಂದು ಜೋನ್ ತುಂಬಾ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಕರಿಬಹುದು. ಸೊ ಬಂಗಾರ ಈ ಒಂದು ಲೆವೆಲ್ ಬ್ರೇಕ್ ಮಾಡೋದು ಸದ್ಯಕ್ಕೆ ಅಸಾಧ್ಯವಾದ ಕೆಲಸ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸೊ ಬೆಲೆಗಳು ಏರಿಕೆ ಆದ ನಂತರ ಇಳಿಕೆ ಆಗ್ಲೇಬೇಕು. ಒಂದು ಸಾರಿ ಬೆಲೆ ಏರಿಕೆ ಆಯ್ತು ಅಂದ್ರೆ ದಿನಾಲು ಬೆಲೆಗಳು ಏರಿಕೆ ಆಗಲ್ಲ. ಇವತ್ತು ಏರಿಕೆ ಆಗ್ಬಹುದು, ನಾಳೆ ಏರಿಕೆ ಆಗ್ಬಹುದು, ಆದ್ರೆ ನಾಡಿದ್ದು ಬೆಲೆ ಸ್ವಲ್ಪ ಇಳಿಕೆ ಆಗ್ಲೇಬೇಕು. ಸೊ ಇದು ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಸೊ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ನೀವು ಖರೀದಿ ಮಾಡಬೇಕು. ಬೆಲೆಗಳು ಏರಿಕೆ ಆದಾಗ ನೀವು ಖರೀದಿ ಮಾಡಿದ್ರೆ, ಏರುವಾಗ ಖರೀದಿ ಮಾಡಿದ್ರೆ ನೀವು ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಜಾಸ್ತಿ ಬೆಲೆಗೆ ಖರೀದಿ ಮಾಡ್ತೀರಾ, ಬೇರೆಯವರು ಇಳಿಕೆ ಆದಾಗ ಖರೀದಿ ಮಾಡ್ತಾರೆ. ಸೊ ಅವರಿಗೆ ಲಾಭ ಸಿಗುತ್ತೆ. ನೀವು ಜಾಸ್ತಿ ಬೆಲೆಗೆ ಖರೀದಿ ಮಾಡಿರ್ತಾರ, ನಂತರ ಬೆಲೆಗಳು ಇಳಿಕೆ ಆಗ್ಬಿಡ್ತು ಅಂದ್ರೆ ನಿಮಗೆ ದೊಡ್ಡ ನಷ್ಟವಾಗುತ್ತೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ ನೋಡಿ, ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿ. ಮತ್ತೆ ಮಾರ್ಕೆಟ್ ಅಲ್ಲಿ ಒಂದು ಇಳಿಕೆ ಕಂಡು ಬಂತಂದ್ರೆ, ಮತ್ತೆ ಒಂದು 2,000, 3,000, 5,000 ಈ ತರ ಏನಾದ್ರೂ ಇಳಿಕೆ ಕಂಡು ಬಂತಂದ್ರೆ ಅವಾಗ ನೀವು ಸ್ವಲ್ಪ ಬಂಗಾರ ತಗೋಬಹುದು. ಈ ಉದಾಹರಣೆಗೆ 1,00,000 ರೂಪಾಯಿ ಹಣ ಇದೆ ಅಂದ್ರೆ ಒಟ್ಟಿಗೆ 1,00,000 ರೂಪಾಯಿದು ಬಂಗಾರ ತಗೋಬಾರ್ದು. 10,000 ರೂಪಾಯಿ ಹಾಗೆ 10 ಭಾಗ ಮಾಡಿ. ಸೊ 1,00,000 ರೂಪಾಯಿದು 10 ಭಾಗ ಅಂದ್ರೆ 10,000 ರೂಪಾಯಿ. ಸೊ 10,000 ರೂಪಾಯಿ ಹಾಗೆ 10 ಬಾರಿ ಖರೀದಿ ಮಾಡಿದ್ರೆ 1,00,000 ರೂಪಾಯಿ ಆಗುತ್ತೆ. ಸೊ ಯಾವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ನೀವು ಬಂಗಾರ ತಗೋಬಹುದು. ಹಾಗಾದ್ರೆ ಇವತ್ತಿನ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆ ಆಗಿದೆ? 690 ರೂಪಾಯಿ 10 ಗ್ರಾಮ್ ಮೇಲೆ ಮತ್ತೆ ಇಳಿಕೆ ಆಗಿದೆ. 1,16,200 ರೂಪಾಯಿ ತನಕ ಬಂದು ನಿಂತಿದೆ 18 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ. ನೋಡಿ, ಈ ಒಂದು ಬೆಲೆ ಕ್ಷಣಕ್ಕೂ ಬದಲಾವಣೆಗಳಾಗ್ತಿರ್ತವೆ. ಸೊ ಬಂಗಾರ ಖರೀದಿ ಮಾಡೋಕ್ಕಿಂತ ಮುಂಚೆ ಈ MCX ಚಾರ್ಟ್ ಕೂಡ ನೀವು ನೋಡ್ಬೇಕಾಗುತ್ತೆ. ಮತ್ತೆ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಬೆಲೆಗಳು ಸಿಗುತ್ತೆ. ಇನ್ನು ತುಂಬಾ ದೊಡ್ಡ ತಪ್ಪು ಏನಂದ್ರೆ, ತುಂಬಾ ಜನ 18 ಕ್ಯಾರೆಟ್ ತಗೋತೀರಾ, 22 ಕ್ಯಾರೆಟ್ ತಗೋತೀರಾ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತೀರಾ. ವೀಕ್ಷಕರೇ, ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಯಾರು ಗ್ಯಾರಂಟಿ ಕೊಡಲ್ಲ. ನೋಡಿ, ಅದು ಬಂಗಾರನು ತಗೊಂಡಿರ್ತಾರ, ಅದು ಬಂಗಾರ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನು ಗ್ಯಾರಂಟಿ ಇದೆ? ಮರಳಿ ಮಾರಾಟ ಮಾಡುವಾಗ ನಿಮಗೆ ಈ ಪ್ರಶ್ನೆಗಳು ಬರಬಾರ್ದು ಅಂದ್ರೆ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ನೀವು ಮುಂದೆ ಮಾರಾಟ ಮಾಡ್ತೀರಾ ಅಂದ್ರೆ ಈಸಿಯಾಗಿ ನೀವು ಬಿಲ್ ತೋರಿಸಿದ್ರೆ ಸಾಕು, ನಿಮ್ದು ಬಂಗಾರ ಈಸಿಯಾಗಿ ಮಾರಾಟ ಆಗೋ ಚಾನ್ಸ್ ಇರುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ತುಂಬಾ ಜನ ತಪ್ಪೇನ್ ಮಾಡ್ತಾರೆ, ಹೂಡಿಕೆ ಮಾಡಬೇಕು ಅಂತ ಬಂಗಾರದ ಆಭರಣ ತಗೋತಾರೆ. ನೋಡಿ ವೀಕ್ಷಕರೇ, ಇವತ್ತು ಹೂಡಿಕೆ ಮಾಡೋದಕ್ಕೆ 2 ಆಪ್ಷನ್ ಇದೆ. ಒಂದು ETF ಅಂತ ಆಪ್ಷನ್ ಇದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಆನ್ಲೈನ್ ಅಲ್ಲೂ ಕೂಡ ನೀವು ಬಂಗಾರ ತಗೋಬಹುದು, ಅಂಡರ್ ಸೆಬಿ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಅಲ್ಲಿ ಮಾತ್ರ. ಹೌದು ವೀಕ್ಷಕರೇ, ನೀವು ಆನ್ಲೈನ್ ಅಲ್ಲೂ ಕೂಡ ಬಂಗಾರ ಸೆಬಿ ರಿಜಿಸ್ಟರ್ಡ್ ಅಂಡರ್ ETF ತಗೋಬಹುದು. ಇಲ್ಲ ಅಂಗಡಿಗಳಲ್ಲೂ ಕೂಡ ನೀವು ಬಂಗಾರದ ಒಂದು ಗಟ್ಟಿಗಳನ್ನ ತಗೋಬಹುದು. 24 ಕ್ಯಾರೆಟ್ ಅಂತ ಹೇಳ್ತೀವಿ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,42,000 ರೂಪಾಯಿ. ಇದು 22 ಕ್ಯಾರೆಟ್ ಚಿನ್ನದ ಬೆಲೆ. ಮತ್ತೆ ಇಲ್ಲಿ 800 ರೂಪಾಯಿ ಅಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ಸೊ ಈ ಒಂದು ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ನೋಡಿ ವೀಕ್ಷಕರೇ. ಮುಂದಿನ ದಿನ ಅಮೆರಿಕನ್ ಡಾಲರ್ ಮತ್ತಷ್ಟು ವೀಕ್ ಆಗಿದೆ, ಈಗ ಮತ್ತಷ್ಟು ಬಲವಾಯಿತು ಅಂದ್ರೆ ಅವಾಗ ಮತ್ತೆ ಬಂಗಾರ ಬೆಳ್ಳಿಲಿ ಇಳಿಕೆ ನಮಗೆ ನೋಡೋಕ್ ಸಿಗುತ್ತೆ. ಇನ್ನು ಕಚ್ಚಾ ತೈಲ ಬೆಲೆಗಳು ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಸೊ ಮುಂದಿನ ಬರೋ ದಿನ ಅಮೆರಿಕ ಇರಾನ್ ಯುದ್ಧ ಮತ್ತಷ್ಟು ಭೀಕರವಾಯಿತು ಅಂದ್ರೆ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ. ಸೊ ಅಮೆರಿಕನ್ ಡಾಲರ್ ಮತ್ತೆ ಬಲವಾಗುತ್ತೆ. ಇತ್ತ ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿಲಿ ನಮಗೆ ಒಂದು ಸಣ್ಣ ಮಟ್ಟದಲ್ಲಿ ಇಳಿಕೆ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದಾಗಿ ಪ್ರಮುಖವಾಗಿ ಚೀನಾ ದೇಶದವರು ಬಂಗಾರ ಖರೀದಿ ಮಾಡ್ತಿದ್ದಾರೆ. ಅವರು ಬಂಗಾರ ಖರೀದಿ ಮಾಡೋದು ನಿಲ್ಲಿಸಿದ ನಂತರ ಬಂಗಾರದ ಬೆಲೆ ಮತ್ತು ಇಳಿಕೆ ಆಗುತ್ತೆ. ಯಾಕಂದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಇದು ವರ್ಕ್ ಆಗುತ್ತೆ. ಡಿಮ್ಯಾಂಡ್ ಹೇಗೆ ಜಾಸ್ತಿ ಆಗುತ್ತೆ, ಬಂಗಾರಕ್ಕೆ ಯಾವ ತರ ಬೇಡಿಕೆ ಹೆಚ್ಚಾಗುತ್ತೆ ಆ ತರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬಂಗಾರ ಮಾರ್ಕೆಟ್ ಅಲ್ಲಿ ನಿಮಗೆ ಈಸಿಯಾಗಿ ಸಿಗಬಹುದು, ಆದ್ರೆ ಇದೊಂದು ಸ್ಪೇಷಿಯಸ್ ಮೆಟಲ್ ಆಗಿದೆ. ಇದು ಉತ್ಪಾದನೆ ಮಾಡೋದು, ಇದನ್ನ ಭೂಮಿಯಿಂದ ಹೊರಗೆ ತೆಗೆಯೋದು ಅಷ್ಟು ಸುಲಭದ ಮಾತಲ್ಲ. ಸೊ ಇದೊಂದು ಸ್ಪೇಷಿಯಸ್ ಮೆಟಲ್ ಅಂತ ಹೇಳ್ಬೋದು. ಡಿಮ್ಯಾಂಡ್ ಜಾಸ್ತಿ ಆದಾಗ
ಬಂಗಾರ ಸಿಗ್ಲಿಲ್ಲ ಅಂದ್ರೆ ಅವಾಗ ಬೆಲೆಗಳು ಏರಿಕೆ ಆಗುತ್ತೆ. ಸೊ ಇದು ಒಂದು ದೊಡ್ಡ ಡಿಮ್ಯಾಂಡ್ ಸಪ್ಲೈ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,54,000 1,55,000. ಹೂಡಿಕೆ ಮಾಡೋರು ಈಗ ನೋಡಿ, ಬ್ಯಾಂಕ್ ನಲ್ಲಿ ಹಣ ಇಡೋ ಬದಲಾಗಿ ತುಂಬಾ ಜನ ಬಂಗಾರದಲ್ಲಿ ಹಣ ಇಡ್ತಾರೆ, ಬಂಗಾರವನ್ನ ಕೂಡಿಡ್ತಾರಲ್ಲ, ಅವರಿಗೆ ಇದು ಅಪ್ಲೈ ಆಗುತ್ತೆ. 24 ಕ್ಯಾರೆಟ್ ಇವರು ಗಟ್ಟಿ ಬಂಗಾರ ತಗೋತಾರೆ, ಇದು ಆಭರಣಕ್ಕೆ ಯೂಸ್ ಮಾಡಲ್ಲ. 24 ಕ್ಯಾರೆಟ್ ಇದು ಗಟ್ಟಿ ಬಂಗಾರ, ಇದ್ರದ್ದು ಬೆಲೆ 1,55,000. ಆದ್ರೆ ಇದು ಹೋದ 2 ತಿಂಗಳ ಹಿಂದೆ 1,60,000 ರೂಪಾಯಿ ದಾಟಿತ್ತು. ಈಗ ಹೋದ ತಿಂಗಳು 1,45,000 ರೂಪಾಯಿ ತನಕ ಬಂದಿತ್ತು. ಈಗ 9,000 ಬೆಲೆ ಏರಿಕೆ ಆಗಿದೆ. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಕಾಣುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಏನಾದ್ರೂ ನಿಯಮಗಳಿದ್ದಾವ? ಒಂದು ಗುಡ್ ನ್ಯೂಸ್ ಏನಂದ್ರೆ ಏನೂ ಕೂಡ ಆತರ ಲಿಮಿಟ್ ಇಲ್ಲ ವೀಕ್ಷಕರೇ, ನೀವು ಮನೆಯಲ್ಲಿ ಬಂಗಾರ ಇಡಬಹುದು. ಆದ್ರೆ CBDT ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮದುವೆ ಆದ ಮಹಿಳೆಯರು ಒಬ್ಬರ ಹತ್ತಿರ 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ನಿಮ್ಮ ಮನೆಯಲ್ಲಿ 2 ಜನರು ಮದುವೆ ಆದವರು ಮಹಿಳೆಯರಿದ್ದಾರೆ ಅಂದ್ರೆ 1,000 ಗ್ರಾಮ್ 1 kg ವರೆಗೂ ನೀವು ಬಂಗಾರ ಇಟ್ಕೋಬಹುದು. ಇನ್ನು ಮದುವೆ ಆಗಿಲ್ಲ ಅಂದ್ರೆ 250 ಗ್ರಾಮ್ ಒಬ್ಬರ ಹತ್ತಿರ ಬಂಗಾರ ಇಟ್ಕೋಬಹುದು. ಇನ್ನು ಮುಖ್ಯವಾಗಿ ಪುರುಷರು 100 ಗ್ರಾಮ್ಸ್ 100 ಗ್ರಾಮ್ ತನ ಹೇಳಿದ್ದಾರೆ. 100 ಗ್ರಾಮ್ ಮೇಲೂ ಕೂಡ ಇಟ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮ್ಮ ಹತ್ತಿರ ಆ ಬಂಗಾರ ನಿಮ್ದೆ ಅನ್ನೋದಕ್ಕೆ ಒಂದು ಪ್ರೂಫ್ ಆಫ್ ಬಿಲ್ ಇರಬೇಕಾಗುತ್ತೆ, GST ಬಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಅಥವಾ ನೀವು ಇನ್ಕಮ್ ಪ್ರೂಫ್ ಕೊಡಬೇಕಾಗುತ್ತೆ. ಹೆಂಗೆ ಖರೀದಿ ಮಾಡಿದ್ರಿ, ಎಲ್ಲಿಂದ ಖರೀದಿ ಮಾಡಿದ್ರಿ ಅದನ್ನ ಹೇಳಬೇಕಾಗುತ್ತೆ. ಅವಾಗ ತುಂಬಾ ಜನ ಕಪ್ಪು ಹಣವನ್ನ ಬಂಗಾರದಲ್ಲಿ ಶೇಖರಣೆ ಮಾಡಿರ್ತಾರಲ್ಲ, ಅವಾಗ ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ನೋಟಿಸ್ ಬಂದಾಗ ಅವಾಗ ಇದು ವರ್ಕ್ ಆಗುತ್ತೆ. ಸೊ ಈ ಒಂದು ನಿಯಮ ಬಗ್ಗೆ ನಿಮಗೆಲ್ಲ ಅಪ್ಡೇಟ್ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೇವೆ. ಸೊ ಮನೆಯಲ್ಲಿ ಬಂಗಾರ ಇಟ್ಟವ್ರಿಗೆ ಏನು ಗುಡ್ ನ್ಯೂಸ್ ಅಪ್ಪ ಅಂದ್ರೆ, ಈಗ ಬಂಗಾರದ ಬೆಲೆ ಏರಿಕೆ ಆಗ್ತಿದೆ. ತುಂಬಾ ಜನ ಬಂಗಾರ ಮಾರಾಟ ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಈಗ ಒಂದು ಒಳ್ಳೆ ಬೆಲೆ ನಿಮಗೆ ಬರೋ ಚಾನ್ಸ್ ಇದೆ. ಸೊ ಮಾರಾಟ ಮಾಡೋರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆ ಆಗ್ತಿದಂತೆ ಮಾರಾಟ ಕೂಡ ಕೆಲವರು ಮಾಡ್ತಾರೆ, ಬೆಲೆಗಳು ಇಳಿಕೆ ಆದಂತೆ ಮತ್ತೆ ಖರೀದಿ ಮಾಡ್ತಾರೆ. ಸೊ ಇದರಲ್ಲಿ ಟ್ರೇಡಿಂಗ್ ಕೂಡ ಮಾಡ್ತಾರೆ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.